ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಆರೋಗ್ಯಕರವಾಗಿರೋ ಅಂತ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ. ಇದನ್ನ ಮಾಡ್ಲಿಕ್ಕೆ ಎಣ್ಣೆನ ಉಪಯೋಗ ಮಾಡ್ತಾ ಇಲ್ಲ. ಮಾಡೋದು ಕೂಡ ತುಂಬಾನೇ ಸ್ವಲ್ಪ ಟೇಸ್ಟಿಯಾಗಿರುತ್ತೆ, ರುಚಿಕರವಾಗಿರುತ್ತೆ. ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಇದು ಹಸಿ ಬಟಾಣಿನ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಹಸಿ ಬಟಾಣಿನ ಕುಕ್ಕರಲ್ಲಿ ಬೇಯಿಸ್ಕೊಳಕ್ ಹೋದ್ರೆ ತುಂಬಾನೇ ಜಾಸ್ತಿ ಸಾಫ್ಟ್ ಆಗಿ ಮೃದುವಾಗಿ ಆಗೋಗುತ್ತೆ. ಅಷ್ಟು ಮೆತ್ತಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸ್ಕೋಬೇಕು, ಅದಕ್ಕಿಂತಲೂ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಹಸಿ ಬಟಾಣಿ, ಒಣ ಬಟಾಣಿ ಅಲ್ಲ. ಈಗ ಬಟಾಣಿನ ಬೇಯಿಸ್ಕೊಂಡಿದ್ದಾಗಿದೆ. ಬೇಯಿಸ್ಕೊಂಡಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀನಿ. ಎಲ್ಲ ಬಟಾಣಿನ ಉಪಯೋಗ ಮಾಡ್ತಾ ಇಲ್ಲ. ಒಂದು ಪ್ಲೇಟ್ಗೆ ಎಷ್ಟು ಬೇಕೋ ಅಷ್ಟು ಬಟಾಣಿನ ತಗೊಂಡಿದ್ದೀನಿ. ಎಲ್ಲದಕ್ಕೂ ಉಪ್ಪು ಹುಳಿ ಹಾಕ್ಬಿಟ್ರೆ ನೀರು ಬಿಡಕ್ಕೆ ಶುರುವಾಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಕ್ಯಾರೆಟ್ ತುರಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಚೆನ್ನಾಗಿ ಕಲಿಸ್ಕೋಬೇಕು. ಈರುಳ್ಳಿನ ಹಾಕೋದು ಮರ್ತಿದ್ದೆ, ಅದಕ್ಕೋಸ್ಕರ ಈಗ ಸೇರಿಸ್ಕೋತಾ ಇದ್ದೀನಿ. ಅಥವಾ ಈರುಳ್ಳಿ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು. ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಬೇಕು. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ, ಇದು ಸೇವ್ ಅಥವಾ ಚೌಚೌ ಕೂಡ ಉಪಯೋಗ ಮಾಡ್ಬೋದು. ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡ್ಲಿಕ್ಕೋಸ್ಕರ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ತುಂಬಾನೇ ಆರೋಗ್ಯಕರವಾಗಿರೋ ಅಂತ ರೆಸಿಪಿ, ಪ್ರಯತ್ನ ಮಾಡಿ ನೋಡಿ. ಈಗ ರುಚಿಕರವಾಗಿರೋ ಅಂತ ಬಟಾಣಿ ಚಾಟ್ ರೆಡಿ ಆಗಿದೆ. ಮಸಾಲೆ ಪುರಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.